ಶುಭೋದಯಗಳು. ಹೇರ್ ಸಲೂನ್ನಲ್ಲಿ ನಾನು ಫೇಶಿಯಲ್ ಮಾಡಿಸಿದ್ನ ತುಂಬ ಜನ ನೀವು ಲೈವಲ್ಲಿ ವೀಕ್ಷಣೆ ಮಾಡಿದ್ರಿ, ತುಂಬ ಲೈಕ್ಸ್ ಕೊಟ್ಟಿದ್ವಿ. ಇವತ್ತು ಮತ್ತೆ ನಾನು ಅಲ್ಲಿಗೆ ಬಂದಿದ್ದೆ. ದೇವರಾಜ್ ಅಂದರೆ ಏನಾದರೂ ಹೊಸ್ತು ತೋರಿಸ್ಬೇಕು, ಹೊಸ ಥರ ಕ್ರಿಯೇಷನ್ ಮಾಡಬೇಕು, ಮತ್ತು ಹೊಸ ಹೊಸ ವಸ್ತುಗಳನ್ನು ಜನರ ಈ ವಾತಾವರಣಕ್ಕೆ ಅನುಕೂಲವಾಗಿ ಕಾಫಿ ಬೆಳೆಗಾರರಿಗೆ ಏನು ಬೇಕು ಅಂತಕ್ಕಂಥ ಸ್ಪಂದಿಸ್ತಕ್ಕಂಥ ಕೆಲಸ ಭಾಳ ಬುದ್ಧಿವಂತ, ಮತ್ತು ಭಾಳ ವಿಶೇಷವಾಗಿ ಬಡ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಉಚಿತವಾಗಿ ಏನು ಹೇರ್ ಕಟ್ಟಿಂಗನ್ನು ಮಾಡಿಕೊಡ್ತಕ್ಕಂಥ ಒಂದು ಮಾನವೀಯ ಗುಣ ಉಳ್ಳ ವ್ಯಕ್ತಿ. ದೇವರಾಜ್ ನಮಸ್ಕಾರ. ಸರ್ ನಮಸ್ತೆ. ಬಂದ ತಕ್ಷಣ ನನಗೆ ಕಾಫಿ ಫೋಮ್ದೊಂದ್ಸಲಿ ಮಾಡಿದ್ರಿ ನೀವು, ನಾನು ನೋಡಿದ್ದೆ ಲೈವ್ನಲ್ಲಿ. ನಾನು ಈ ಸಲ ಅದನ್ನು ನೋಡಿಕೊಂಡು ನಾನು ಜೆಲ್ ತಂದಿದ್ದೀನಿ ಅಂತ ಹೇಳಿದ್ದೀನಿ. ನೀವು ಏನು ಸರ್ ಅದು ವಿವರಣೆ ಕೊಡ್ಬೋದಾ? ಸರ್ ನಮಸ್ತೆ. ನಾನು ನಿಮಗೆ ಲಾಸ್ಟ್ ಟೈಮ್ ನೀವೊಂದು ಪ್ರಾಡಕ್ಟನ್ನು ತೋರಿಸಿದ್ರಿ, ಕಾಫಿ ಇದರಲ್ಲಿ ಒಂದು ಶೇವಿಂಗ್ ಫಾರ್ಮ್ ಮಾಡಿದ್ದಾರೆ ಅಂತ ಹೇಳಿ. ಸೇಮ್ ಅದೇ ಥರ ಶೇವಿಂಗ್ ಫಾರ್ಮ್ ಇದರಲ್ಲಿ ಇನ್ನೊಂದು ಹೊಸ ಪ್ರಾಡಕ್ಟ್ ಬಂದಿದೆ. ಇದು ಫೇಶಿಯಲ್ ಜೆಲ್ ಅಂತ. ಫೇಶಿಯಲ್ ಜೆಲ್ ಇದೆ. ಫೇಶಿಯಲ್ ಜೆಲ್, ಕಾಫಿ ಜೆಲ್. ಇದು ಸಹ ಕಾಫಿ ಅದೇ ಪ್ರಾಡಕ್ಟ್. ಡಾಕ್ಟರ್ ಸಿಲ್ ಅವ್ರದ್ದು ಪ್ರಾಡಕ್ಟ್. ರಶೀಲ್ ಅವ್ರದ್ದು ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ಫ್ರೇಗ್ರೆನ್ಸ್ ಚೆನ್ನಾಗಿದೆ, ರಿಸಲ್ಟು ಚೆನ್ನಾಗಿದೆ, ತುಂಬಾ ಅದ್ಭುತವಾದಂತ ಒಂದು ಪ್ರಾಡಕ್ಟ್. ಯಾರಾದ್ರೂ ಇದು ಫೇಶಿಯಲ್ ಮಾಡಿಸಿದ್ರೆ ಇತ್ತೀಚೆಗೆ? ನಮ್ಮ ಬಸವಣ್ಣ ಅವರು, ವೈ ಡಿ ಬಸವಣ್ಣ ಅವರು ಮಾಡಿಸಿದ್ದಾರೆ. ಮೊದಲೇ ಚೆನ್ನಾಗಿದೆ. ಅವರೇ ನನಗೆ 100% ಇದು ಕೊಟ್ಟರು. ಸ್ನೇಹಿತರೆ ನೋಡಿ, ಇದು ಕಾಫಿ ಫೋಮ್ ನೋಡಿದ್ರಿ, ಈಗ ಕಾಫಿ ಜೆಲ್ ಇದೆ, ಮತ್ತೆ ತುಂಬ ಪರಿಚಯ ಮಾಡಿದ್ವಿ. ಲಿಪ್ ಬಾಂಬ್ ಇದೆ, ಇನ್ನಿತರ ಅಂತೇಳಿ. ನೋಡಿ, ನಮ್ಮ ಇಲ್ಲಿ ಕಾಫಿಗೆ ಪ್ರಮೋಟ್ ಮಾಡಬೇಕು ಅನ್ನೋದು ಒಬ್ರು ಹೇರ್ ಸಲೂನ್ ಮಾಲೀಕರಿಗೆ ಬರುತ್ತೆ ಅಂದರೆ ನಾವೆಷ್ಟು ಪ್ರಮೋಟ್ ಮಾಡಬೇಕು ಅಂತ ತುಂಬ ತಾವೆಲ್ಲ ಕೂಡ ಇದ್ದರೆ ಇಲ್ಲಿ ಬಂದು ಫೇಶಿಯಲ್ ಮಾಡಿಸ್ಕೋಬೋದು. ತುಂಬ ಚೆನ್ನಾಗಿದೆ, ಯಾಕೆಂದರೆ ನಮ್ಮ ಬದುಕೆ ಕಾಫಿ ಆಗಿರೋದ್ರಿಂದ ಕಾಫಿ ಪ್ರಾಡಕ್ಟ್ಗಳನ್ನು ಹೆಚ್ಚು ನಾವು ಸಮಾಜಕ್ಕೆ ಪರಿಚಯಿಸ್ತಕ್ಕಂಥ ಕೆಲಸ ನಮ್ಮ ಮೇಲೆ ದೊಡ್ಡ ಒಂದು ಹೊಣೆಗಾರಿಕೆ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ. ದೇವರಾಜ್, ತುಂಬಾ ಖುಷಿ ಆಯ್ತು ನೀವು ಕಾಫಿದು ಯೂಸ್ ಮಾಡ್ತಿದ್ದೀರಲ್ಲ. ಖಂಡಿತ ನಾವು ಮಲೆನಾಡಿಗರಾಗಿ ಕಾಫಿದೆಲ್ಲ ಒಂದು ಪ್ರಾಡಕ್ಟ್ ಗಳನ್ನ ಬಳಸ್ತೀವಿ. ಅದರಲ್ಲೂ ವಿಶೇಷವಾದಂತ ಪ್ರಾಡಕ್ಟ್ ಗಳನ್ನ ಒಂದು ಎಕ್ಸ್ಪೆರಿಮೆಂಟ್ ಅಂತ ಅವ್ರು ಮಾಡಿ ನಮಗೆ ಕೊಟ್ಟಿದ್ದಾರೆ. ಒಳ್ಳೆ ಪ್ರಾಡಕ್ಟ್ ಇದೆ ತಗೊಳ್ಳಿ ಅಂತ ಹೇಳಿ ನಾವು ಬಳಸಿ ಅದು ಹೆಂಗಿದೆ ಅಂತ ಹೇಳಿ ತಿಳಿಸಿದಾಗ ಜನಗಳಿಗೆ ಅದೊಂದು ಪ್ರಮೋಟ್ ಆಗುತ್ತೆ. ಮತ್ತೆ ಕಾಫಿ ಬೆಳೆಗಾರರಿಗೂ ಅದರಿಂದ ಏನಾದ್ರು ಒಂದು ಸಣ್ಣ ಪ್ರಮಾಣದಲ್ಲಿ ಏನಾದ್ರು ಇಲ್ಲ, ಖಂಡಿತ ಇಲ್ಲ, ದೊಡ್ಡ ಪ್ರಮಾಣದಲ್ಲಿ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಹೊರದೇಶದ ಉತ್ಪನ್ನಗಳನ್ನು ನಾವು ಬಳಸುವಾಗ ನಮ್ಮ ದೇಸಿ ಉತ್ಪನ್ನ ಮತ್ತೆ ನಮ್ಮ ಬದುಕಿನ ಉತ್ಪನ್ನ ನಮ್ಗೆಲ್ಲ ಕೊಟ್ಟಿರೋದೇ ಕಾಫಿ ಆಗಿರೋದ್ರಿಂದ ತುಂಬಾ ಖುಷಿ ಆಯ್ತು. ಪಾರಿಜಾತ ಸಲೂನ್ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಬಾಳುಪೇಟೆನಲ್ಲಿ ಸಿದ್ದಣ್ಣಯ್ಯ ಪ್ರೌಢಶಾಲೆ ಮತ್ತು ವಿವೇಕ ಪ್ರೌಢಶಾಲೆ ಪಕ್ಕದಲ್ಲಿದೆ. ತುಂಬಾ ಒಳ್ಳೆ ಯುವಕ. ಯಾಕೆಂದ್ರೆ ಯಾರ ಹತ್ರ ಮಾನವೀಯ ಗುಣ ಇರುತ್ತೆ ಅವ್ರಿಗೆ ನಾವು ಹೆಚ್ಚು ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಬೇಕು. ಎಲ್ರಿಗೂ ಒಳ್ಳೇದಾಗ್ಲಿ. ಕಾಫಿ ಪ್ರಮೋಟ್ ಮಾಡಿ ಅಂತ ಹೇಳಿ, ಕಾಫಿ ಪ್ರಾಡಕ್ಟ್ಗಳನ್ನು ಪ್ರಮೋಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ, ಒಳ್ಳೆಯದಾಗಲಿ.